HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಯುದ್ಧದಿಂದ ಹಲವು ರೀತಿಯ ಸಮಸ್ಯೆಗಳು, ವಾರ್ ನಿಲ್ಲಿಸಲು ವಿಶ್ವಸಂಸ್ಥೆ ತಕ್ಷಣ ಕ್ರಮ ಕೈಗೊಳ್ಳಲಿ. ಪರಿಸರ ಜನಪರ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ. ಸಿಐಎಸ್ಎಫ್ 57ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ. ದೇಶದ ಭದ್ರತೆಯಲ್ಲಿ ಕೇಂದ್ರೀಯ ಔದ್ಯೋಗಿಕ ಸುರಕ್ಷಾ ಪಡೆಯ ಪಾತ್ರ ಅತ್ಯಂತ ಮಹತ್ವದ್ದು. ಸಿಐಎಸ್ಎಫ್ 57ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಆಶೀಶ್ ದಾಲಿಯನ್ ಹೇಳಿಕೆ. ಆಸಿಡ್ ದಾಳಿ ಪ್ರಕರಣಗಳು ಮತ್ತು ಸಂತ್ರಸ್ತರ ಸಮಸ್ಯೆ ಕಲಾಪದಲ್ಲಿ ಪ್ರಸ್ತಾಪ. ಆಸಿಡ್ ದಾಳಿಗೆ ಒಳಗಾದವರಿಗೆ 2 ಲಕ್ಷ ಪರಿಹಾರ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿವರಣೆ. ಮಧ್ಯಪ್ರಾಚ್ಯ ಸೇರಿದಂತೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಯುದ್ಧಗಳು ಮತ್ತು ಸೈನಿಕ ದಾಳಿಗಳ ಹಿನ್ನೆಲೆ ಜಾಗತಿಕ ಶಾಂತಿ ಅಪಾಯಕ್ಕೆ ಒಳಗಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿ ಯುದ್ಧ ನಿಲುಗಡೆಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಪರಿಸರ ಮತ್ತು ಜನಪರ ಸಂಘಟನೆಯಿಂದ ಬುಧವಾರದಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ, ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ಕ್ಷಿಪಣಿ ದಾಳಿಗಳು, ಅದರ ಪರಿಣಾಮವಾಗಿ ಉಂಟಾದ ಉದ್ವಿಗ್ನ ಪರಿಸ್ಥಿತಿ ಮತ್ತು ಪ್ರತಿಯಾಗಿ ಇರಾನ್ ನಡೆಸುತ್ತಿರೋ ಪ್ರತಿ ದಾಳಿಗಳಿಂದ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಭಾರಿ ಅಶಾಂತಿ ನಿರ್ಮಾಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಸಂಘರ್ಷಗಳಿಂದ ಅಪಾರ ಪ್ರಮಾಣದಲ್ಲಿ ಪ್ರಾಣಹಾನಿ ಸಂಭವಿಸುತ್ತಿದ್ದು, ತೈಲ ಸಂಗ್ರಹ ಕೇಂದ್ರಗಳು, ನಗರಗಳ ಕಟ್ಟಡಗಳು ಮತ್ತು ಸಾರ್ವಜನಿಕ ಮೂಲ ಸೌಕರ್ಯಗಳು ನಾಶವಾಗುತ್ತಿರುವುದು ಜಾಗತಿಕ ಮಟ್ಟದಲ್ಲಿ ಆತಂಕ ಉಂಟುಮಾಡಿದೆ. ಬಲಿಷ್ಠ ರಾಷ್ಟ್ರಗಳು ತಮ್ಮ ರಾಜಕೀಯ, ಆರ್ಥಿಕ ಮತ್ತು ಸೇನಾ ಶಕ್ತಿಯನ್ನು ಬಳಸಿಕೊಂಡು ಇತರೆ ರಾಷ್ಟ್ರಗಳ ಮೇಲೆ ದಾಳಿ ನಡೆಸುತ್ತಿರುವ ಪರಿಸ್ಥಿತಿ ವಿಶ್ವದಲ್ಲಿ ಬಲಿಷ್ಠನದ್ದೇ ನ್ಯಾಯ ಎಂಬ ಮನೋಭಾವ ಬೆಳೆಸುವಂತಾಗಿದೆ ಎಂದರು. 2ನೇ ಮಹಾಯುದ್ಧದ ಭೀಕರ ಅನುಭವದ ಬಳಿಕ ವಿಶ್ವ ಶಾಂತಿ ಕಾಪಾಡುವ ಉದ್ದೇಶದಿಂದ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದರೂ ಇಂದಿನ ಪರಿಸ್ಥಿತಿಯಲ್ಲಿ ಯುದ್ಧಗಳನ್ನು ತಡೆಯಲು ಪರಿಣಾಮಕಾರಿ ಕ್ರಮಗಳು ಕಾಣಿಸಿಕೊಳ್ಳುತ್ತಿಲ್ಲ ಎಂಬ ಬೇಸರ ವ್ಯಕ್ತಪಡಿಸಿದರು. ಪ್ಯಾಲೆಸ್ಟೈನ್ ಪ್ರದೇಶದಲ್ಲಿ ಇಸ್ರೇಲ್ ನಡೆಸಿದ ಸೈನಿಕ ಕಾರ್ಯಾಚರಣೆಗಳಿಂದ ಸಾವಿರಾರು ನಾಗರಿಕರು ಸಾವನ್ನಪ್ಪಿರುವುದು ಹಾಗೂ ಗಾಜಾ ಪ್ರದೇಶದಲ್ಲಿ ನಡೆದ ಭಾರೀ ನಾಶವು ಜಗತ್ತಿನ ಮಾನವೀಯ ಮೌಲ್ಯಗಳಿಗೆ ದೊಡ್ಡ ಸವಾಲಾಗಿದೆ. ಅದೇ ರೀತಿ ರಷ್ಯಾ ಉಕ್ರೇನ್ ಯುದ್ಧ ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಜಾಗತಿಕ ಶಾಂತಿಗೆ ಧಕ್ಕೆ ತರುತ್ತಿದೆ ಎಂದು ಹೇಳಿದರು. ಇದೇ ವೇಳೆ ವಿವಿಧ ಸಂಘಟನೆಯ ಮುಖಂಡರಾದ ವೇದಾವತಿ, ಛಲಂ, ಪ್ರಕಾಶ್, ರಾಜಶೇಖರ್, ದೊಡ್ಡೇಗೌಡ, ಎಸ್ಎಸ್ ಪಾಷಾ, ಶಬೀರ್ ಅಹಮದ್, ಅರಸು, ಅರವಿಂದ್, ಸಾದಿಕ್, ಅಕ್ಮಲ್ ಜಾವೀದ್ ಮತ್ತು ಕೆಆರ್ಎಸ್ ಪಾರ್ಟಿಯ ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಯುದ್ಧದ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇಸ್ರೇಲ್ ಮತ್ತು ಅಮೇರಿಕ ಸೇರಿ ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಸರ್ವೋಚ್ಚ ನಾಯಕ ಅಯೋತ್ಯುಲ್ಲಾ ಖಮೇನಿ ಅವರನ್ನು ಹತ್ಯೆ ಮಾಡಿದರು. ಆ ನಂತರದಲ್ಲಿ ಪ್ರತೀಕಾರವಾಗಿ ಇರಾನ್ನವರು ಕೂಡ ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೇರಿಕದ ಸೇನೆಯ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಬರ್ತಾಯಿದೆ. ಅನಂತರ ಬಹಳ ಅಮೇರಿಕ ಮತ್ತು ಇಸ್ರೇಲ್ ಸಾವಿರಾರು ಪ್ರದೇಶದಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದೆ. 1300ಕ್ಕಿಂತ ಹೆಚ್ಚು ಇರಾನ್ ಪ್ರಜೆಗಳು ಮತ್ತು ಕೆಲವು ಇಸ್ರೇಲ್ ಮತ್ತು ಅಮೇರಿಕದ ಪ್ರಜೆಗಳು ಕೂಡ ಸಾವಿಗೀಡಾಗಿದ್ದಾರೆ. ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ಇದು ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದೇ ವಿಶ್ವದಲ್ಲಿ ಯಾವುದೇ ಒಂದು ಯುದ್ಧ ನಡೀಬಾರ್ದು ಅಂತೇಳಿ. 2ನೇ ಮಹಾಯುದ್ಧದ ನಂತರ ಅಮೆರಿಕ ದೇಶ ಕೂಡ ಒಂದು ವಿಶ್ವಸಂಸ್ಥೆ ಸ್ಥಾಪನೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿತ್ತು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ರಾಜ್ಯ ಸೇರಿದಂತೆ ಹಾಸನ ನಗರದಲ್ಲಿಯೂ ಕಾಣಿಸಿಕೊಳ್ಳತೊಡಗಿದ್ದು, ಗ್ಯಾಸ್ ಬಳಕೆಯ ಆಟೋಗಳಿಗೆ ತುಂಬುವ ಸಿಎನ್ಜಿ ಬೆಲೆ ಏರಿಕೆಯಿಂದ ಆಟೋ ಚಾಲಕರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಮೊದಲೇ ರಾಜ್ಯ ಸರ್ಕಾರದ ಉಚಿತ ಶಕ್ತಿ ಯೋಜನೆಯ ಹಿನ್ನೆಲೆ ತೊಂದರೆ ಅನುಭವಿಸುತ್ತಿದ್ದ ಸಿಎನ್ಜಿ ಆಟೋ ಗ್ಯಾಸ್ ಬಳಕೆಯ ಚಾಲಕರು ಇದೀಗ ಇನ್ನೂ ಹೆಚ್ಚಿನ ತೊಂದರೆಗೆ ಒಳಗಾಗಿದ್ದಾರೆ. 52 ರೂಪಾಯಿ ಇದ್ದ ಸಿಎನ್ಜಿ ಆಟೋ ಗ್ಯಾಸ್ ಇದೀಗ 75 ರೂಪಾಯಿ ಆಗಿದೆ. ಇದರಿಂದಾಗಿ ಬಾಡಿಗೆ ಹೆಚ್ಚು ಕೇಳಿದ್ರೂ ಸಾರ್ವಜನಿಕರು ನೀಡದೆ ಕಡಿಮೆ ಹಣ ನೀಡೋದಾಗಿ ಹೇಳ್ತಾರೆ ಎಂದು ಆಟೋ ಚಾಲಕರು ಆರೋಪಿಸಿದ್ದಾರೆ. ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಆಟೋ ಚಾಲಕ ಉಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ಸಿಎನ್ಜಿ ಆಟೋ ಗ್ಯಾಸ್ ಬೆಲೆ ಹೆಚ್ಚಾಗಿದೆ. ಲೀಟರ್ಗೆ 23 ರೂಪಾಯಿ ಹೆಚ್ಚಾಗಿದ್ದು ಬಾಡಿಗೆಯನ್ನ ಹೆಚ್ಚು ಕೇಳಲಾಗುವುದಿಲ್ಲ. ಎಲ್ಲರೂ ಫ್ರೀ ಬಸ್ ಇದೆ ಎನ್ನುತ್ತಾರೆ. ಈಗ ಆಟೋ ಚಾಲಕರು ಆಟೋ ಬಿಟ್ಟು ಕೂಲಿನಾಲಿ ಮಾಡುವಂತಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ಬಗ್ಗೆ ಆಲೋಚಿಸಿ ಬೆಲೆ ಏರಿಕೆ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ನಮಸ್ತೆ, ಉಮೇಶ್ ಅಂತ ಆಟೋ ಡ್ರೈವರು. ಒಂದು 15-20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. 53 ರೂಪಾಯಿ ಇತ್ತು, ಈಗ 2 ದಿವಸಕ್ಕೆ 75 ರೂಪಾಯಿ ಮಾಡವ್ರೆ. ಬಡ್ಡಿ ಸಾಲ ಮಾಡಿ ಅಲ್ಲಿ ಇಲ್ಲಿ ಲೋನ್ ತಗೊಂಡು ಕೈ ಸಾಲ ಮಾಡಿ ಆಟೋ ತಗೊಂಡಿದ್ದೀವಿ. ಹಿಂಗಾದ್ರೆ ನಾವು ಜೀವನ ಹೆಂಗೆ ಮಾಡೋದು? ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. 75 ರೂಪಾಯಿ 23 ರೂಪಾಯಿ ಜಾಸ್ತಿ ಮಾಡವ್ರೆ. 1 ಲೀಟ್ರಿಗೆ 23 ರೂಪಾಯಿ ಜಾಸ್ತಿ ಅಂದರೆ ದಿವಸಕ್ಕೆ 5-6 ಲೀಟ್ರು ಗ್ಯಾಸ್ ಬೇಕು. ಈಗ ಎಲ್ಲೂ ಜನ ಬಾಡಿಗೆ ಇಲ್ಲ, ಈ ಬಿಸಿಲು ಎಲ್ಲೂ ಜನ ಓಡಾಡಲ್ಲ. ನಮಗೂ ಕೈ ಸಾಲ ಜಾಸ್ತಿ ಆಗೈತೆ.
ಇದಕ್ಕೆಲ್ಲ ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಏನೋ ಒಂದು ಕತೆ ಮಾಡಬೇಕು. ಬಡವ್ರ ಬಗ್ರನ್ನೆಲ್ಲ ಉಳಿಸ್ಕೋಬೇಕು. ನೀವು ಬಾಡಿಗೆ ಜಾಸ್ತಿ ಅಂತ ನಾನು 32-33 ವರ್ಷ ಆಯ್ತು ನಾನು ಆಟೋ ಓಡ್ಸೋಕೆ ಹಿಡ್ದು. ಇಷ್ಟೊಂದು ದೊಡ್ಡ ಎಕ್ತಮ್ ಶಡನಾಗಿ ನೀವು ಇಷ್ಟು ರೈಟ್ ಜಾಸ್ತಿ ಮಾಡಿದ್ರೆ ಹೆಂಗೆ ಅಂತ ನಾವು ಆಟೋದವ್ರು ಜೀವನ ಮಾಡೋದು ಸರ್? ಹಾಂ ಹೇಳಿ, ನೀವೇ ಹೇಳಿ. ಜೀವನ ಮಾಡೋಕ್ಕಾಗಲ್ಲ. ನೆನ್ನೆ 75 ರೂಪಾಯಿ 80 ರೂಪಾಯಿ ಗ್ಯಾಸ್ ತುಂಬವ್ರು ನೆನ್ನೆ. ಹೆಂಗಂತ ನಾವು ಜೀವನ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ. ನೀವು ಆದಷ್ಟು ಒಂದು ಸ್ವಲ್ಪ ನೀವು ಬಡವ್ರನ್ನ ಒಂದು ಸ್ವಲ್ಪ ನೋಡಿ ಇದು ಮಾಡಿ ಒಂದು ಸ್ವಲ್ಪ ರೈಟ್ ಕಮ್ಮಿ ಮಾಡಿ ಇದು ಮಾಡಿ ಕೊಡಬೇಕು ಸರ್. ನಾವು ಈ ಥರ ನಾವು ನಿಜವಾಗ್ಲೂ ಮನೇಲಿ ಸಂಸಾರ ಸಾಕೋಕ್ಕಾಗಲ್ಲ. 80 ರೂಪಾಯಿ ಲೀಟ್ರು ಅಂದ್ರೆ ಸಂಸಾರ ಮಾಡೋಕ್ಕಾಗಲ್ಲ ಮನೇಲಿ. ಆ ಥರ ಆಟೋದವ್ರ ಜೀವನ ಹಂಗಾಯ್ತು. ಆಯಿತಾ, ನೋಡಿಬಿಟ್ಟು ಒಂದು ಸ್ವಲ್ಪ ರೈಟ್ ಕಮ್ಮಿ ಮಾಡಿ ಇದು. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ರಾಜ್ ಡೈಮಂಡ್ಸ್ ಅಂಡ್ ಆಂಟಿಕ್ ಜ್ಯುವೆಲರಿ ಎಕ್ಸಿಬಿಷನ್ ಅಂಡ್ ಸೇಲ್. ರಾಜ್ ಡೈಮಂಡ್ ಸಾಂಪ್ರದಾಯಿಕ ಮತ್ತು ಆಧುನಿಕ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ. ಫೆಬ್ರವರಿ 20, 21, 22, 2026 ಬೆಳಗ್ಗೆ 10:30ರಿಂದ ರಾತ್ರಿ 8ರವರೆಗೆ. ಸ್ಥಳ ಅಶೋಕ್ ಹೋಟೆಲ್, PM ರಸ್ತೆ, ಹಾಸನ. ವಿಶೇಷ ಆಕರ್ಷಣೆಗಳು: ಓಪನ್ ಸೆಟ್ಟಿಂಗ್ ಕಲೆಕ್ಷನ್, ಸೌಥರ್ನ್ ಸ್ಪ್ಲೆಂಡರ್, ರೂಬಿ ಸ್ಪ್ಲೆಂಡರ್, ಏನ್ಷಿಯಂಟ್ ಸ್ಪ್ಲೆಂಡರ್, ಹಾಗೆ ಮಹಾರಾಣಿ ಸ್ಪ್ಲೆಂಡರ್, ವಿಕ್ಟೋರಿಯನ್ ಸ್ಪ್ಲೆಂಡರ್, ಸಾಲಿಟೇರ್ ಸ್ಪ್ಲೆಂಡರ್, ವೈಟ್ ಬಾಕ್ಸ್ ಕಲೆಕ್ಷನ್, ಕೆನರಿ ಸ್ಪ್ಲೆಂಡರ್, ಎಕ್ಸ್ಕ್ಲೂಸಿವ್ ಜಮ್ ಸ್ಟೋನ್ಸ್, ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಕಟ್ಸ್. ನಿಮ್ಮ ವೈಭವಕ್ಕೆ ಹೊಳಪು ನೀಡುವ ಅಪರೂಪದ ವಜ್ರಾಭರಣಗಳ ಪ್ರದರ್ಶನ. ಸಾಂಪ್ರದಾಯಿಕ ಮತ್ತು ಆಧುನಿಕ ವಿನ್ಯಾಸಗಳ ಅಪೂರ್ವ ಸಂಯೋಜನೆ. ಇಂದೇ ಭೇಟಿ ನೀಡಿ ನಿಮ್ಮ ಕನಸಿನ ಆಭರಣವನ್ನ ಆಯ್ಕೆ ಮಾಡಿ. ಒಮ್ಮೆ ಭೇಟಿ ಕೊಡಿ. ಹೋಟೆಲ್ ಹಾಸನ, ಅಶೋಕ, BM ರೋಡ್, ಹಾಸನ್. ಸಂಪರ್ಕ ಸಂಖ್ಯೆ 9035506363. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಆಸಿಡ್ ದಾಳಿಗೆ ಒಳಗಾದವರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ 2 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದೆಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದರು. ಕಲಾಪದ ವೇಳೆ ವಿಧಾನ ಪರಿಷತ್ನಲ್ಲಿ ಸದಸ್ಯರಾದ ಕೆ. ಶಿವಕುಮಾರ್ ಅವರು ಆಸಿಡ್ ದಾಳಿ ಪ್ರಕರಣಗಳು ಮತ್ತು ಆಸಿಡ್ ಸಂತ್ರಸ್ತರ ಕುರಿತು ಪ್ರಸ್ತಾಪಿಸಿದ ವೇಳೆ ಸಚಿವರು ಮಾತನಾಡಿದರು. ಆಸಿಡ್ ದಾಳಿ ಸಂತ್ರಸ್ತರಿಗೆ ಪರಿಹಾರ ನೀಡುವ ಸಂಬಂಧ ಈಗಾಗಲೇ ಸಮಾಲೋಚನೆ ನಡೆಸಲಾಗಿದೆ. ದಾಳಿ ಪ್ರಮಾಣ ಸುಟ್ಟಿರುವುದರ ಆಧಾರದ ಮೇಲೆ ಪರಿಹಾರವನ್ನು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ನೀಡಲಾಗುವುದೆಂದು ವಿವರಿಸಿದರು. HCI ನ್ಯೂಸ್, ಬೆಂಗಳೂರು. ಆಲ್ರೆಡಿ ಹೋಮ್ ಮಿನಿಸ್ಟರ್ ಸಾಹೇಬ್ರು ಹೇಳಿದ್ದಾರೆ. ನಮ್ಮ ಇಲಾಖೆ ವತಿಯಿಂದ ನಾನು ಈಗ ತಾನೇ ಸೆಕ್ರೆಟರಿಗೆ ಮಾತನಾಡಿದೆ. ಇನಿಷಿಯಲಿ ಅವರೇನು ಆ ಥರ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ ಅಥವಾ ಅವರಿಗೆ ಆ್ಯಸಿಡ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಬೋರ್ಡ್ಲಿಂದ ಸುಮಾರು 2 ಲಕ್ಷವರೆಗೆ ರಿಲೀಫ್ ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ. ನಮ್ಮ ಸೆಕ್ರೆಟರಿ ಕೂಡ ಮಾತನಾಡಿದ್ದೀವಿ. ಸಾಹೇಬರು ಕೂಡ ಹೇಳಿದ್ದಾರೆ. ಖಂಡಿತವಾಗ್ಲೂ ವಿಲ್ ಲುಕ್ ಅಪಾನ್ ಟು ಇಟ್ ಬೇಸ್ಡ್ ಆನ್ ಟು ದ ಕ್ರೈಟೀರಿಯಾ. ಅಂದರೆ ಎಷ್ಟು ಬರ್ನ್ ಆಗಿದೆ ಆ ಕ್ರೈಟೀರಿಯಾ ಚೆಕ್ ಮಾಡಿ ನಾವು 2 ಲಕ್ಷವರೆಗೆ ನಾವು ಕೊಡ್ತಕ್ಕಂಥದ್ದು ನಮ್ಮ ನಮ್ಮ ಅನ್ಆರ್ಗನೈಸ್ಡ್ ಬೋರ್ಡ್ಲಿಂದ ಮಾಡ್ತೀವಿ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ. ಹಾಸನ ತಾಲೂಕಿನ ಕಟಾಯ ಹೋಬಳಿಯ ಸತ್ತಿಗರಹಳ್ಳಿಕೊಪ್ಪಲು ಗ್ರಾಮದಲ್ಲಿ ಶ್ರೀ ಮಾರಮ್ಮನವರ ಆರೋತ್ಸವ ಜಾತ್ರಾ ಮಹೋತ್ಸವವನ್ನು ಮಾರ್ಚ್ 13ರಂದು ಶುಕ್ರವಾರದಂದು ಸಂಭ್ರಮದಿಂದ ಆಚರಿಸಲು ಗ್ರಾಮಸ್ಥರು ಸಕಲ ಸಿದ್ಧತೆಯನ್ನು ಕೈಗೊಂಡಿದ್ದು, ಪ್ರತಿ ವರ್ಷವೂ ಭಕ್ತಿ ಭಾವದಿಂದ ನಡೆಯುತ್ತಿದ್ದು, ಈ ಬಾರಿ ಕೂಡ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮದ ದೇಗುಂದೇಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಭಕ್ತಾದಿಗಳು ಮತ್ತು ಸಾರ್ವಜನಿಕರ ಭಾಗವಹಿಸುವಿಕೆಯಿಂದ ಭವ್ಯವಾಗಿ ಆಚರಿಸಲು ಜಾತ್ರೆ ಸಮಿತಿ ನಿರ್ಧರಿಸಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಕ್ರವಾರ ರಾತ್ರಿ 8:30ಕ್ಕೆ ಶ್ರೀ ಮಾರಮ್ಮನವರ ಕೃಪಾ ಪೋಷಿತ ನಾಟಕ ಮಂಡಳಿಯವರಿಂದ ತ್ರಿಜನ್ಮ ಮೋಕ್ಷ ಅಥವಾ ಜಯ ವಿಜಯರ ಶಾಪ ವಿಮೋಚನೆ ಎಂಬ ಪೌರಾಣಿಕ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ. ಪೌರಾಣಿಕ ಕಥಾಹಂದರ ಹೊಂದಿರುವ ಈ ನಾಟಕದಲ್ಲಿ ಭಕ್ತಿಭಾವ, ಧಾರ್ಮಿಕ ಮೌಲ್ಯಗಳು ಮತ್ತು ಪುರಾಣ ಪ್ರಸಂಗಗಳನ್ನು ಮನೋಜ್ಞವಾಗಿ ಪ್ರದರ್ಶಿಸಲಾಗುತ್ತದೆ. ಈ ನಾಟಕ ಪ್ರದರ್ಶನವನ್ನು ಆದಿಚುಂಚನಗಿರಿ ಕಾಲಭೈರವೇಶ್ವರ ಯುವಕರ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು, ಸತ್ತಿಗರಹಳ್ಳಿಕೊಪ್ಪಲು ಸೇರಿದಂತೆ ಸಂಗರವಳ್ಳಿ, ಕಾರ್ಲೆ, ಜೋಡಿಮಲ್ಲಪ್ಪನಹಳ್ಳಿ ಮತ್ತು ಸುತ್ತಮುತ್ತಲಿನ ಹಲವು ಗ್ರಾಮಗಳ ಭಕ್ತರು ಮತ್ತು ಗ್ರಾಮಸ್ಥರು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಲು ಒಗ್ಗೂಡಿ ಕೆಲಸ ಮಾಡುತ್ತಿದ್ದಾರೆ. ಜಾತ್ರೆ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನು ಅಲಂಕಾರಗೊಳಿಸಲಾಗಿದ್ದು, ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ವ್ಯವಸ್ಥೆ ಮಾಡಲಾಗಿದೆ. ಜಾತ್ರಾ ದಿನದಂದು ಮಧ್ಯಾಹ್ನ 12 ಗಂಟೆಗೆ ಜಾತ್ರಾ ಸಮಿತಿ ವತಿಯಿಂದ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಭಕ್ತರಿಗೆ ಯಾವುದೇ
ಯಾವುದೇ ತೊಂದರೆ ಆಗದಂತೆ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದರು. ಜಾತ್ರಾ ಮಹೋತ್ಸವದಲ್ಲಿ ಮಾಜಿ ಪ್ರಧಾನಮಂತ್ರಿ ಮತ್ತು ರಾಜ್ಯಸಭಾ ಸದಸ್ಯರಾದ ಎಚ್ಡಿ ದೇವೇಗೌಡರು, ಮಾಜಿ ಸಚಿವರಾದ ಎಚ್ಡಿ ರೇವಣ್ಣ, ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ಇದಲ್ಲದೆ ಸಂಸದ ಶ್ರೇಯಸ್ ಪಟೇಲ್, ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಹಾಗೂ ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಜಾತ್ರಾ ಮಹೋತ್ಸವವು ಗ್ರಾಮೀಣ ಸಂಸ್ಕೃತಿ, ಭಕ್ತಿ ಮತ್ತು ಸಮೂಹ ಸೌಹಾರ್ದತೆಯ ಸಂಕೇತವಾಗಿದ್ದು ಪ್ರತಿ ವರ್ಷವೂ ಸಾವಿರಾರು ಭಕ್ತರನ್ನ ಸೆಳೆಯುತ್ತದೆ. ಈ ಹಿನ್ನೆಲೆ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಜಾತ್ರಾ ಸಮಿತಿ ಸದಸ್ಯರು ಮನವಿ ಮಾಡಿದ್ದಾರೆ. ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಜಾತ್ರಾ ಸಮಿತಿ ಸದಸ್ಯರಾದ ದೇಗುಂದೇಗೌಡ, ರಾಮಚಂದ್ರ, ಪುಟ್ಟರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಈ ಜಾತ್ರೆಗೆ 4 ಊರು ಸೇರಿರ್ತವೆ. ಸತ್ತಿರಳ್ಳಿ, ಕೊಪ್ಪಲು, ಕಾರ್ಲೆ, ಜೋಡಿ, ಮಲಪನಹಳ್ಳಿ ಇವೆಲ್ಲ ಸೇರಿ ಶುಕ್ರವಾರ ತೇರೂರಿನ ಜಾತ್ರೆಯನ್ನು ನಡೆಸ್ತೀವಿ, ಮಾರಮ್ಮನ ಜಾತ್ರೆಯನ್ನು. ಅದಾಗಿ ಶುಕ್ರವಾರ, ಶನಿವಾರ ಏನು ನಮಗೆ ಬೇಡ, ಶುಕ್ರವಾರ 10 ಗಂಟೆಗೆ 11 ಗಂಟೆಗೆ ಬಂದರೆ 1:30 2 ಗಂಟೆಗೆ ತೇರಿದೆ. ಆ ತೇರು ಎಳೆಯುವಾಗ ನಮ್ಮ ಪ್ರಶ್ನೆಯವ್ರು ನಿಮ್ಗೆ ನೋಡಲಿ ಅಂತೇಳಿ ಸರಿ ನಾವೇ ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೆವು. ಈ ಸರಿ ನಾವೇ ನಮ್ಮೂರಿನಲ್ಲಿ ಜಾತ್ರೆ ಅದ್ರಿಂದ ನಡೀತಾ ಇರೋದ್ರಿಂದ ಪ್ರಚಾರ ಆಗಲಿ ಎಲ್ಲ ಊರಿಗೆ ಅಂತ ಹೇಳಿ ಸರಿ ನಿಮ್ಮ ಪ್ರೆಸ್ಸರಿಗೆ ಒಂದು ಸರಿ ಮೀಟ್ ಮಾಡಿ ಈಗ ಇಲ್ಲಿಗೆ ಬಂದಿದ್ದೆ. ನಮ್ಮ ಜಾತ್ರೆಯಲ್ಲಿ ಎಲ್ಲ ಇರ್ತದೆ ಸರ್. ತೇರೆಳಿಯೋದು, ದೇವರನ್ನ ಮೆರೆಸ್ತಕ್ಕಂಥದ್ದು, ಮತ್ತು ಕೀಲ್ಕುದ್ರೆ, ಡೊಳ್ಳು ಕುಣಿತ, ಈ ಥರ ವೀರಗಾಸೆ, ಈ ಥರ ಎಲ್ಲ ಕಾರ್ಯಕ್ರಮಗಳು ಕೆಲವನ್ನ ಸಾಮೂಹಿಕ ಕಾರ್ಯಕ್ರಮ ಮಾಡ್ತೀವಿ. ನಾಟಕ ಮತ್ತು ಸಾಯಂಕಾಲ ಈವ್ನಿಂಗು 7:30. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ದೇಶದ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು, ವಿಮಾನ ನಿಲ್ದಾಣಗಳು, ಬಂದರುಗಳು ಮತ್ತು ರಾಷ್ಟ್ರೀಯ ಮಹತ್ವದ ಸ್ಥಳಗಳ ಭದ್ರತೆ ಕೇಂದ್ರೀಯ ಔದ್ಯೋಗಿಕ ಸುರಕ್ಷತಾ ಪಡೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಡೆಪ್ಯೂಟಿ ಕಮಾಂಡೆಂಟ್ MCF ಅಧಿಕಾರಿ ಆಶೀಶ್ ಡಾಲಿಯನ್ ಶ್ಲಾಘನೆ ವ್ಯಕ್ತಪಡಿಸಿದರು. ಹಾಸನ ನಗರದ ಹೊರವಲಯ ಬೆಂಗಳೂರು ರಸ್ತೆ ಕೆಂಚಟಹಳ್ಳಿ ಬಳಿ ನಿವೃತ್ತ ಯೋಧರ ಭವನದಲ್ಲಿ ಮಂಗಳವಾರದಂದು ಆಯೋಜಿಸಿದ್ದ ಸಿಐಎಸ್ಎಫ್ 57ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಮೊದಲು ಧ್ವಜಾರೋಹಣ ನೆರವೇರಿಸಿ ನಂತರ ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಸಿಐಎಸ್ಎಫ್ ಸಿಬ್ಬಂದಿ ಮಹತ್ವದ ಸೇವೆ ಸಲ್ಲಿಸುತ್ತಿದ್ದಾರೆ. ದೇಶದಾದ್ಯಂತ ಇರುವ ವಿಮಾನ ನಿಲ್ದಾಣಗಳು, ಸಮುದ್ರ ಬಂದರುಗಳು, ಮಹತ್ವದ ಕೈಗಾರಿಕಾ ಘಟಕಗಳು, ಸಂಸತ್ ಭವನ ಸೇರಿದಂತೆ ಹಲವು ವಿಐಪಿ ಭದ್ರತಾ ವ್ಯವಸ್ಥೆಗಳಲ್ಲಿ ಈ ಪಡೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಸಿಐಎಸ್ಎಫ್ ಅನ್ನು 1969ರಲ್ಲಿ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಸ್ಥಾಪಿಸಿದರು. ಆರಂಭದಲ್ಲಿ ಕೈಗಾರಿಕಾ ಸಂಸ್ಥೆಗಳ ಭದ್ರತೆಯ ಉದ್ದೇಶದಿಂದ ಸ್ಥಾಪನೆಯಾದ ಈ ಪಡೆ ನಂತರ ದೇಶದ ವಿವಿಧ ಪ್ರಮುಖ ಕ್ಷೇತ್ರಗಳ ಭದ್ರತೆಯನ್ನು ಹೊತ್ತುಕೊಂಡು ಇಂದು ರಾಷ್ಟ್ರದ ಪ್ರಮುಖ ಸುರಕ್ಷಾ ಪಡೆಯಾಗಿ ಬೆಳೆದಿದೆ ಎಂದು ಕಿವಿಮಾತು ಹೇಳಿದರು. ಇತ್ತೀಚಿನ ವರ್ಷಗಳಲ್ಲಿ ದೇಶದ ಭದ್ರತಾ ವ್ಯವಸ್ಥೆಯಲ್ಲಿ ಸಿಐಎಸ್ಎಫ್ ಮಹತ್ವ ಹೆಚ್ಚುತ್ತಲೇ ಬಂದಿದೆ. ವಿಮಾನ ನಿಲ್ದಾಣಗಳ ಭದ್ರತೆ, ಬಂದರುಗಳ ಸುರಕ್ಷತೆ, ಪ್ರಮುಖ ವಿದ್ಯುತ್ ಉತ್ಪಾದನಾ ಘಟಕಗಳು, ಅಣುಶಕ್ತಿ ಕೇಂದ್ರಗಳು ಸೇರಿದಂತೆ ಹಲವಾರು ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ಪಡೆ ತನ್ನ ಸೇವೆಯನ್ನು ನೀಡುತ್ತಿದೆ. ಸಾರ್ವಜನಿಕ ಸುರಕ್ಷತೆ ಮತ್ತು ರಾಷ್ಟ್ರೀಯ ಆಸ್ತಿ ರಕ್ಷಣೆ ಎಂಬ 2 ಪ್ರಮುಖ ಗುರಿಗಳನ್ನು ಹೊತ್ತುಕೊಂಡು ಸಿಐಎಸ್ಎಫ್ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಿಐಎಸ್ಎಫ್ 57ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಅಧ್ಯಕ್ಷ ಹನುಮಂತಪ್ಪ, ಗೌರವಾಧ್ಯಕ್ಷ ಶೇಖ್ ನವಾಬ್ ಖಾನ್, ಸಿಎಫ್ಎಸ್ ಅಧ್ಯಕ್ಷ ನಾಗೇಶ್, ಬೆಂಗಳೂರು ರಾಜ್ಯ ಸಮಿತಿ ಕಾರ್ಯದರ್ಶಿ ಶಿವಲಿಂಗಪ್ಪ ಸಂಪಗಾವಿ, ಮುಕುಂದಸ್ವಾಮಿ, ಖಜಾಂಚಿ ನಿಂಗೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN न्यूज, हासन। जो निर्मित हैं, जो मौजूद हैं, इन सभी डिवोशन डेडिकेशन की वजह से आज यहाँ की सीआईएसएफ की एक इमेज है कि जिसके ऊपर आंख बंद करके भरोसा किया जाता है और आज समय से आगे चलते ही उनको अन्य न्यायिक आयोग की भी सुरक्षा का जिम्मा सौंपा जाता है। आज हम जिस मजबूत और प्रतिष्ठित सीआईएसएफ को देखते हैं, उसकी नींव हमारे पूर्व अधिकारियों और जवानों ने अपने परिश्रम, अनुशासन और त्याग से ही रखी, जिसका उदाहरण मैं आज इस चीज से भी देख पा रहा हूँ कि आज मैं जहाँ आया हूँ, ऐसा मैंने मेरे नॉलेज के हिसाब से ऐसी बिल्डिंग जो आप लोगों का डेडिकेशन है, आप लोगों की एसोसिएशन की एकता है, आप लोगों ने मिलकर जो इस चीज़ को बनाया है, ऐसा एक मात्र है कि इतना शानदार, इतना खूबसूरत मैंने पहले कहीं नहीं देखा है।
इसके तहत मैं ये भी कहना चाहूँगा कि हमारी तरफ से जो भी सहायता हम हमेशा उस चीज़ के सदैव तैयार हैं। समय समय पे हनुमंता साहब हमसे मुलाकात करते रहते हैं। छोटी छोटी जो भी रिक्वायरमेंट्स होती हैं उन सबको हम जो भी हमसे बनता है और हम कर सकते हैं। हमारे मोस्ट डेडिकेशन और सिंसियरिटी के साथ हम उस चीज़ को निभाएंगे। तो इस बारे में निसंकोच रहिए और बेझिझक आप हम तक आप पहुंच सकते हैं। आपकी जो भी आवश्यकता है, छोटी से छोटी जो भी आपको लगे कि हमारी बनती है, आप बेनिश्चिंत होकर हम तक बताइए और हम जरूर उसकी कार्रवाई। ಬೇಲೂರು ತಾಲೂಕು ಬಿಕ್ಕೋಡಿನ ಲಯನ್ಸ್ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಆರೋಗ್ಯಕ್ಕಾಗಿ ಯೋಗ ಶಿಬಿರದ ಕಾರ್ಯಕ್ರಮದ ಅಂಗವಾಗಿ ಶಿಬಿರಾರ್ಥಿಗಳು ಮತ್ತು ಅವರ ಕುಟುಂಬ ವರ್ಗದವರನ್ನ ಸೇರಿಸಿ ಅರೆಹಳ್ಳಿ ಹೋಬಳಿ ಹಿರಿಗರ್ಜೆ ಬಳಿಯಿಂದ ನೇಚರ್ ನೆಸ್ಟ್ ಖಾಸಗಿ ರೆಸಾರ್ಟ್ನಲ್ಲಿ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಎಂಬ ವಿಭಿನ್ನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯೋಗ ಗುರು ಚೇತನ್ ಗುರೂಜಿ ಮಾತನಾಡಿ, ಮನೆ ಎಂಬುದು ಮಂತ್ರಾಲಯವಾಗಬೇಕಾದರೆ ಅಡುಗೆ ಮನೆ ಎಂಬುದು ಔಷಧಾಲಯವಾಗಬೇಕು. ನಾವು ನಿತ್ಯ ಬಳಕೆ ಮಾಡುವ ಉಪ್ಪು, ಸಕ್ಕರೆ, ಮೈದಾ, ಅಡುಗೆ ಎಣ್ಣೆ ಇವುಗಳ ಬಳಕೆಯಿಂದ ಮನೆ ಸದಸ್ಯರಿಗೆ ಅನಾರೋಗ್ಯ ಉಂಟಾಗುತ್ತಿದೆ. ಅದರ ಬದಲು ಬೆಲ್ಲ, ಕಲ್ಲುಪ್ಪು, ಗಾಣದ ಎಣ್ಣೆಯನ್ನು ಬಳಸಬೇಕು. ನಮ್ಮ ಮನಸ್ಸು ದೇವಾಲಯವಾಗಬೇಕಾದರೆ ಇನ್ನೊಬ್ಬರ ಬಗ್ಗೆ ದ್ವೇಷ, ಅಸೂಯೆ, ಹೊಟ್ಟೆಕಿಚ್ಚು ಬಿಟ್ಟು ಎಲ್ಲರ ಬಗ್ಗೆ ಸ್ನೇಹ, ಪ್ರೀತಿಯ ಭಾವನೆ ಬೆಳೆಸಿಕೊಂಡು ಮುನ್ನಡೆದಾಗ ಮನೆಯೇ ನಂದನವನವಾಗುತ್ತದೆ ಎಂದರು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಲತೇಶ್ ಮಾತನಾಡಿ, ನಮ್ಮ ದೈಹಿಕ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಂಡು ಕುಟುಂಬದ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಅಲ್ಲದೆ ಎಲ್ಲಾ ಶಿಬಿರಾರ್ಥಿಗಳು ತಮ್ಮ ತಮ್ಮ ಮನೆಯಲ್ಲಿಯೇ ಮಾಡಿಕೊಂಡು ಬಂದಂತಹ ಆಹಾರ ಸವಿಯಲು ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಸಂತಸ ತಂದಿದೆ ಎಂದರು. ಈ ವೇಳೆ ಲಯನ್ ದಿನೇಶ್, ಕಾರ್ಯದರ್ಶಿ ಲಯನ್ ಪ್ರವೀಣ್, ಲಯನೆಸ್ ರಶ್ಮಿ ಸೋಮಯ್ಯ, ಲಯನ್ ರಾಬಿ ಸೋಮಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ನಡೆಯುತ್ತಿರುವ ಆರೋಗ್ಯಕ್ಕಾಗಿ ಯೋಗ ಶಿಬಿರದಲ್ಲಿ ಈ ದಿನ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅನ್ನುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದು ಎಲ್ಲಿ ಅಂದರೆ ನೇಚರ್ ನೆಸ್ಟ್ ಅನ್ನುವಂಥ ರೆಸಾರ್ಟ್ನಲ್ಲಿ. ಅದು ನಮ್ಮ ರಾಬಿ ಸೋಮಯ್ಯನವರ ಮಾಲೀಕತ್ವದ್ದು. ಅವರು ಜಾಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ತಾಯಂದರು ಎಲ್ಲ ನೋಡಿ ಆಹಾರವನ್ನು ಪದಾರ್ಥವನ್ನು ವಿಶೇಷವಾಗಿ ಮಾಡ್ಕೊಂಡ್ಬಂದಿದ್ದಾರೆ. ಚಿತ್ರಾನ್ನ, ಪುಳಿಯೋಗರೆ, ರೊಟ್ಟಿ, ಚಟ್ನಿ, ಖಾರ ಚಟ್ನಿ, ಪಾಯಸ, ಆಮೇಲೆ ಕೋಸಂಬರಿ ವಿಭಿನ್ನವಾಗಿದೆ. ಎಲ್ಲ ನೈಸರ್ಗಿಕ ಪೂರಕವಾಗಿರುವಂಥದ್ದು ಎಲ್ಲರೂ ಮಾಡ್ಕೊಂಡ್ಬಂದಿದ್ದಾರೆ. ಈಗ ಒಂದು ಮಂತ್ರಗಳನ್ನ ನಾವು ಒಟ್ಟಿಗೆ ಹೇಳ್ಕೊಡ್ತೀವಿ, ಯಾರು ತಿನ್ನಬಾರದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕಿನ ಹೂವಿನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮದ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ವಸತಿ ಬಡಾವಣೆ ನಿರ್ಮಿಸಲು ಗೃಹ ಮಂಡಳಿ ಮುಂದಾಗಿರುವ ಕ್ರಮವನ್ನು ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೇಶ್ ತೀವ್ರವಾಗಿ ಖಂಡಿಸೋದಲ್ಲದೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಗ್ರಾಮಸ್ಥರ ಜೊತೆ ಹೋರಾಟಕ್ಕೆ ಇಳಿಯೋದಾಗಿ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಹೂವಿನಹಳ್ಳಿ ಕಾವಲು ಸೇರಿದಂತೆ ಸುತ್ತಮುತ್ತಲ ಪ್ರದೇಶದ ಸುಮಾರು 387 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ವಸತಿ ಬಡಾವಣೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಗೃಹ ಮಂಡಳಿ ತೀರ್ಮಾನಿಸಿ ಆಕ್ಷೇಪಣೆ ಸಲ್ಲಿಸಲು ಅರ್ಜಿ ಆಹ್ವಾನಿಸಿರುವುದು ರೈತರಲ್ಲಿ ಆತಂಕ ಮತ್ತು ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದರು. ಈ ಭಾಗದ ರೈತರು ಈಗಾಗಲೇ ವಿವಿಧ ಅಭಿವೃದ್ಧಿ ಯೋಜನೆಗಳ ಹೆಸರಿನಲ್ಲಿ ತಮ್ಮ ಬಹುತೇಕ ಕೃಷಿ ಭೂಮಿಯನ್ನ ಕಳೆದುಕೊಂಡಿದ್ದಾರೆ. ಉಳಿದಿರುವ ಅಲ್ಪ ಸ್ವಲ್ಪ ಜಮೀನಲ್ಲೇ ಕೃಷಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಕುಟುಂಬ ಸಾಗಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಕೃಷಿ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳುವ ಪ್ರಯತ್ನ ಮಾಡುವುದು ರೈತರ ಬದುಕಿನ ಮೇಲೆ ಹೊಡೆತ ನೀಡಿದಂತಾಗುತ್ತದೆ ಎಂದು ಆರೋಪಿಸಿದರು. ಹಾಸನ ನಗರದ ಸುತ್ತಮುತ್ತ ಈಗಾಗಲೇ ಸುಮಾರು 250ಕ್ಕೂ ಹೆಚ್ಚು ಬಡಾವಣೆಗಳು ನಿರ್ಮಾಣವಾಗಿದೆ. ಅವುಗಳಲ್ಲಿ ಅನೇಕ ನಿವೇಶನಗಳು ಇನ್ನೂ ಮಾರಾಟವಾಗದೆ ಖಾಲಿಯಾಗಿವೆ. ಇಂತಹ ಪರಿಸ್ಥಿತಿಯಲ್ಲಿಯೂ ಹೊಸ ಬಡಾವಣೆ ನಿರ್ಮಾಣ ಮಾಡುವ ನೆಪದಲ್ಲಿ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ಗುರಿಯಾಗಿಸುವುದು ನ್ಯಾಯಸಮ್ಮತವಲ್ಲ. ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಹೊಟ್ಟೆ ಮೇಲೆ ಹೊಡೆದು ಬಡಾವಣೆ ನಿರ್ಮಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟರು. ರೈತರು ಕೃಷಿಯನ್ನೇ ಜೀವನೋಪಾಯವಾಗಿ ನಂಬಿಕೊಂಡಿದ್ದಾರೆ. ಅವರು ಜಮೀನು ಕಳೆದುಕೊಂಡರೆ ಕುಟುಂಬಗಳ ಜೀವನ ಸಂಕಷ್ಟಕ್ಕೆ ಸಿಲುಕುತ್ತದೆ. ರೈತರ ಹಿತಾಸಕ್ತಿ ಕಾಪಾಡುವುದು ಸರ್ಕಾರದ ಕರ್ತವ್ಯವಾಗಿದ್ದು, ರೈತರ ಬದುಕನ್ನು ಹಾಳು ಮಾಡುವ ಯಾವುದೇ ನಿರ್ಧಾರ ಕೈಗೊಳ್ಳಬಾರದೆಂದು ಅವರು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ವಿಕಾಸ್, ಮಧು, ಖಾದರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈ ಸರ್ಕಾರ
ಕರ್ನಾಟಕ ಗೃಹ ಮಂಡಳಿಯವರ ಮುಖಾಂತರ ರೈತರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗಿರೋಂಥದ್ದು, ಅವರ ಅನ್ನದ ತಟ್ಟೆಗೆ ಕೈ ಹಾಕಿರೋದು ನೋವಿನ ಸಂಗತಿ. ಹಾಸನದಲ್ಲಿ ಈಗಾಗಲೇ ಸುಮಾರು ಒಂದು 200ಕ್ಕೂ ಹೆಚ್ಚು ಖಾಸಗಿ ಬಡಾವಣೆಗಳಿದ್ದಾವೆ. 11,000 ನಿವೇಶನಗಳು ಖಾಲಿಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರ್. ಕುಟುಂಬದ ವೈದ್ಯೆಯಂತೆ ಕಾರ್ಯನಿರ್ವಹಿಸುವ ಮಹಿಳೆಯರ ಆರೋಗ್ಯದ ಬಗ್ಗೆ ಸಮಾಜದಲ್ಲಿ ಹೆಚ್ಚಿನ ಜಾಗೃತಿ ಮೂಡಬೇಕಾದ ಅಗತ್ಯವಿದೆ ಎಂದು ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಸಾಹಿತಿ ರೂಪಾ ಹಾಸನ್ ತಿಳಿಸಿದರು. ಹಾಸನ ನಗರದ ಕೆಆರ್ಪುರಂನಲ್ಲಿರುವ ಜನಪ್ರಿಯ ಆಸ್ಪತ್ರೆಯಲ್ಲಿ ಬರ್ತ್ ಅಂಡ್ ಬ್ಲೂಮ್ ವಿಭಾಗದ ವತಿಯಿಂದ ಬುಧವಾರದಂದು ಹಮ್ಮಿಕೊಳ್ಳಲಾಗಿದ್ದ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಜನಪ್ರಿಯ ನೆಸ್ಟಿಂಗ್ ಪ್ಯಾಕೇಜ್ ಅನಾವರಣ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಹಿಳೆ ಎಂದರೆ ಕೇವಲ ಕುಟುಂಬದ ಸದಸ್ಯೆ ಅಷ್ಟೇ ಅಲ್ಲ, ಅವಳು ಕುಟುಂಬದ ಆರೋಗ್ಯವನ್ನು ಕಾಪಾಡುವ ಕುಟುಂಬದ ವೈದ್ಯೆಯಂತೆ ಕಾರ್ಯನಿರ್ವಹಿಸುತ್ತಾಳೆ. ಮನೆಯಲ್ಲಿರುವ ಎಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು, ಅವರ ಆಹಾರ ಪದ್ಧತಿ, ಬಟ್ಟೆ, ದಿನನಿತ್ಯದ ಅವಶ್ಯಕತೆಗಳು ಎಲ್ಲವನ್ನೂ ಗಮನಿಸಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಮಹಿಳೆಯೇ ಹೊತ್ತಿರುತ್ತಾಳೆ. ಈ ನಿಟ್ಟಿನಲ್ಲಿ ಮಹಿಳೆಯರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವುದು ಸಮಾಜದ ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು ಎಂದರು. ಈ ವೇಳೆ ಜನಪ್ರಿಯ ಆಸ್ಪತ್ರೆ ಮತ್ತು ಸಮೂಹ ಶಿಕ್ಷಣ ಸಂಸ್ಥೆಗಳ ಚೇರ್ಮನ್ ಡಾ ವಿಕೆ ಅಬ್ದುಲ್ ಬಶೀರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮನೆಯಲ್ಲಿನ ಮಹಿಳೆಯ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದರು. ಗಂಡಸಿನ ಯಶಸ್ಸಿನ ಹಿಂದೆ ಮಹಿಳೆಯ ಪ್ರೇರಣೆ ಮತ್ತು ಬೆಂಬಲ ಇರುವುದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಕಾಣುತ್ತೇವೆ. ನಾನು ಎಂಬಿಬಿಎಸ್ ಪೂರೈಸಿ ಮದುವೆಯಾದ ನಂತರ ನನ್ನ ಮುಂದಿನ ಬೆಳವಣಿಗೆ ಮತ್ತು ಸಾಧನೆಗೆ ನನ್ನ ಪತ್ನಿಯೇ ಪ್ರಮುಖ ಕಾರಣರಾಗಿದ್ದಾರೆ ಎಂದರು. ಗಂಡ ಹೆಂಡತಿಯ ನಡುವೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಉಂಟಾಗುವುದು ಸಹಜ. ಆದರೆ ಪರಸ್ಪರ ಸಮನ್ವಯತೆ, ಸಹನೆ ಮತ್ತು ತಾಳ್ಮೆ ಇದ್ದರೆ ಆ ಕುಟುಂಬದ ಜೀವನ ಸುಖಮಯವಾಗಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವ ಗುಣ ಮುಖ್ಯ ಎಂದು ಅವರು ಕಿವಿಮಾತು ಹೇಳಿದರು. ಈ ವೇಳೆ ಜನಪ್ರಿಯ ಆಸ್ಪತ್ರೆ ವೈಸ್ ಚೇರ್ಮನ್ ಫಾತಿಮಾ ನಸ್ರೀನ್ ಬಶೀರ್, ಆಸ್ಪತ್ರೆ ಆಡಳಿತ ನಿರ್ದೇಶಕ ಡಾ ಶಾರೂಕ್ ಅಬ್ದುಲ್, ಸಾಮಾಜಿಕ ಹೋರಾಟಗಾರ್ತಿಯರಾದ ಕೆಟಿ ಜಯಶ್ರೀ, ಭಾನುಮತಿ, ಪತ್ರಕರ್ತರಾದ ಭವ್ಯ ನಾಗರಾಜ್, ಶ್ವೇತಾ ಮಂಜು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಉಪಾಧ್ಯಕ್ಷೆ ಶೋಭಾ ಮಹೇಶ್, ವೈದ್ಯರಾದ ಪವಿತ್ರ, ಡಾ ಸಂಜನಾ, ಡಾ ಪ್ರವೀಣ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಯಾವಾಗಲೂ ಗಂಡ ಹೆಂಡತಿ ಜಗಳಾಡ್ಕೊಂಡು ಏನಾದ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನನ್ನ ಆರ್ಥೋಪೆಡಿಕ್ ಸರ್ಜನ್ ಅಲ್ಲ, ಇವಾಗ ಆಲ್ರೆಡಿ ಇಬ್ಬರು ಇಲ್ಲಿದ್ದಾರೆ. ಗಂಡನ ಮೇಲೆ ಜಗಳಾಡ್ಬಿಟ್ಟು ಕೈ ಅವರೇ ಮುಚ್ಚಿಕೊಂಡು ಗ್ಲಾಸ್ಗೆ ಮುಚ್ಕೊಂಡು ಬಂದಿದ್ದಾರೆ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಫ್ಯಾಮಿಲಿಯಲ್ಲಿ ಕೊನೆಗೆ ಬರೋದು ಗಂಡ ಹೆಂಡತಿ ಮಾತ್ರ. ಯಾರು ಮಕ್ಕಳು ಬರೋದು ಅದು ಎಲ್ಲ ಬರಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಬರುವ ಸಾಧ್ಯತೆ, ಅವ್ರು ಹೆಲ್ಪ್ ಮಾಡುವ ಸಾಧ್ಯತೆಯನ್ನ ನಾವು ಯಾವಾಗಲೂ ಮನಸ್ಸಲ್ಲಿಟ್ಕೊಂಡು ನಾವು ಮಾಡೋದಿಲ್ಲ. ನಾವು ಜೊತೆಲಿರುವಾಗ ಗಂಡ ಹೆಂಡತಿ, ಹಸ್ಬೆಂಡ್ ಅಂಡ್ ವೈಫ್ ಅವರ ಪಾತ್ರ ಬಹಳ ಮುಖ್ಯ. ಮತ್ತೆ ಒಂದು ಸಮಾಜ, ಒಂದು ಕುಟುಂಬದ ಬೆಳವಣಿಗೆಗೆ ನಾನು ನೋಡ್ದಂಗೆ ಏನಿದೆ ಅವರ ಹೆಂಗಸರ ಪಾತ್ರ, ಒಂದು ಗಂಡಸಿನ ಒಂದು ಅಭಿವೃದ್ಧಿಗೆ ಏನು ಒಂದು ಹೆಣ್ಣಿನ ಪಾತ್ರ ಬಹಳ ಮುಖ್ಯವಾಗಿದೆ ನಾನು ಅರ್ಥ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ನನ್ನ ಜೀವನದಲ್ಲೇ ನಾನು MBBS ಆದ ತಕ್ಷಣ ನನಗೆ ಮದುವೆ ಮಾಡಿಕೊಟ್ರು. ನಾನು ಮದುವೆ ಆದ್ಮೇಲೆ ಒಂದು 8-9 ವರ್ಷ ಓದಿದ್ದೀನಿ. ಆವಾಗಲೂ ನನ್ನ ವೈಫ್ ನನ್ನ ಜೊತೆ ಕಾಪರೇಟ್ ಮಾಡಿಕೊಂಡು ನನ್ನ ಎಲ್ಲ ರೀತಿಯಲ್ಲೂ ನಾನು ಇವಾಗಲೂ ಹೇಳಲು ಇಷ್ಟಪಡ್ತಾ ಇದ್ದೀನಿ ಅಂದರೆ, ನನ್ನ ಒಂದು ಅಭಿವೃದ್ಧಿಗೆ ನಾನು ಈ ಮಟ್ಟಕ್ಕೆ ಬರಬೇಕಂದ್ರೆ ನನ್ನ ಹೆಂಡತಿನೇ ಕಾರಣ ಅಂತೇಳಿ ನನಗೆ ಒಂದು ಆಸ್ಪತ್ರೆಯಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳಾ ದಿನಾಚರಣೆಯನ್ನ ಆಚರಿಸೋದ್ರ ಮೂಲಕ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಮತ್ತು ಉಚಿತವಾದಂತಹ ತಪಾಸಣಾ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನ ಕೊಟ್ಟಿರುವಂತದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಹೆಣ್ಣು ಸಮುದಾಯದ ಪರವಾಗಿ, ನಾನು ಹಾಸನ ಜಿಲ್ಲೆಯ ಎಲ್ಲ ಹೆಣ್ಣು ಸಂಕುಲದ ಪರವಾಗಿ ನಾನು ಡಾಕ್ಟರ್ ಬಶೀರ್ ಅವರು ಮತ್ತು ಅವರೆಲ್ಲ ತಂಡದ ವೈದ್ಯಾಧಿಕಾರಿಗಳ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಡಾಕ್ಟರ್ ಮಾತಾಡ್ತಾ ಹೇಳಿದ್ರು ಹೆಣ್ಣು ಎಷ್ಟು ಮುಖ್ಯ ಕುಟುಂಬಕ್ಕೆ ಅಂತ. ಹೆಣ್ಣು ಅಂದ್ರೆ ಕುಟುಂಬದ ವೈದ್ಯನೇ ಅವಳು. ಡಾಕ್ಟರ್ ಹೇಳಿದ ಹಾಗೆ ಬರೀ ಅವಳು ಕುಟುಂಬವನ್ನ ನೋಡ್ಕೊಳ್ಳೋಳಲ್ಲ, ಅವಳು ಒಂದ್ ರೀತಿಯಲ್ಲಿ ಕುಟುಂಬದ ವೈದ್ಯೆ. ಒಂದು ಹೆಣ್ಣು ಅಂತಂದ್ರೆ ಅವಳು ಯಾವ ರೀತಿ ತನ್ನ ಕುಟುಂಬದ ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾಳೆ, ಅವರ ಹೊಟ್ಟೆಯ ಬಗ್ಗೆ ಕಾಳಜಿ ವಹಿಸ್ತಾಳೆ, ಅವರ ದೇಹರೇಖೆಗಳ ಬಗ್ಗೆ ಕಾಳಜಿ ವಹಿಸ್ತಾಳೆ, ಅವ್ರಿಗೆ ಏನ್ ಬೇಕು ಏನ್ ಬೇಡ, ಯಾವ ಹೊತ್ತಿಗೆ ಏನ್ ಬೇಕಾಗತ್ತೆ ಅವ್ರಿಗೆ ಅನ್ನುವಂಥದ್ದು ಎಲ್ಲವನ್ನು ನೋಡ್ಕೊಳ್ಳುವಂತಹ ಒಂದು ಕುಟುಂಬದ ಕಣ್ಣು ಅಂತಂದ್ರೇನೆ ಹೆಣ್ಣು ಅಂತ ಹೇಳಿ. ಈಗ ಸಂಕ್ಷಿಪ್ತ ಸುದ್ದಿಗಳು. ಯುದ್ಧದಿಂದ ಹಲವು ರೀತಿಯ ಸಮಸ್ಯೆಗಳು, ವಾರ್ ನಿಲ್ಲಿಸಲು ವಿಶ್ವಸಂಸ್ಥೆ ತಕ್ಷಣ ಕ್ರಮ ಕೈಗೊಳ್ಳಲಿ. ಪರಿಸರ ಜನಪರ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ.
ಸಿಐಎಸ್ಎಫ್ 57ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ. ದೇಶದ ಭದ್ರತೆಯಲ್ಲಿ ಕೇಂದ್ರೀಯ ಔದ್ಯೋಗಿಕ ಸುರಕ್ಷಾ ಪಡೆಯ ಪಾತ್ರ ಅತ್ಯಂತ ಮಹತ್ವದ್ದು. ಸಿಐಎಸ್ಎಫ್ 57ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಆಶೀಶ್ ದಾಲಿಯನ್ ಹೇಳಿಕೆ. ಆಸಿಡ್ ದಾಳಿ ಪ್ರಕರಣಗಳು ಮತ್ತು ಸಂತ್ರಸ್ತರ ಸಮಸ್ಯೆ ಕಲಾಪದಲ್ಲಿ ಪ್ರಸ್ತಾಪ. ಆಸಿಡ್ ದಾಳಿಗೆ ಒಳಗಾದವರಿಗೆ 2 ಲಕ್ಷ ಪರಿಹಾರ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿವರಣೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.